ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಜಮನೋ ಭೃಗುಃ ಶಮನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಅಕ್ಟೋಬರ್ ತಿಂಗಳಲ್ಲಿ ನೋಡಿ ಮಿಥುನ ರಾಶಿಯವರಿಗೆ ಹೇಗಿದೆ ಎಂಬಂತಹ ಮಾಸ ಭವಿಷ್ಯ ಗಮನಿಸೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ದಶಾಭಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸಗಳು ಕೂಡ ಇರಬಹುದು. ಇದರಲ್ಲಿ ಏನೇನಪ್ಪ ಅಂತಂದರೆ ಮೇಜರಾಗಿ ಏನಾದರೂ ಬದಲಾವಣೆ ಇದೆಯಾ, ಲಾಭ ಇದೆಯಾ, ನಷ್ಟ ಇದೆಯಾ ಎಂಬುದನ್ನು ಹೇಳ್ತವೆ. ಯಾಕಂದರೆ ಜಾತಕದ ದಶಾಭಕ್ತಿಗಳು ಸಂಪೂರ್ಣವಾದಂಥ ತೀರ್ಮಾನವನ್ನು ಮಾಡ್ತದೆ. ಆದರೂ ಕೂಡ ನಾವು ಗೋಚಾರ ಫಲಗಳನ್ನು ಹೇಳಿದ್ರೆ ಸ್ವಲ್ಪ ಜಾಗ್ರತೆ ಅಥವಾ ಏನೇನಿದೆ ಗ್ರಹಗಳನ್ನು ನೋಡಿ ಹೇಳಬಹುದು. ನೋಡಿ, ಮೃಗಶಿರ ನಕ್ಷತ್ರ 3-4ನೇ ಪಾದ, ಆರ್ದ್ರಾ ನಕ್ಷತ್ರ 1-2-3-4ನೇ ಪಾದ, ಇನ್ನು ಪುನರ್ವಸು ನಕ್ಷತ್ರ 1-2-3ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೇನೆ. ನೋಡಿ, ಬಹಳ ಮುಖ್ಯವಾಗಿ 9ನೇ ತಾರೀಕಿಗೆ ಅಂದರೆ ಈ ತಿಂಗಳು ಅಕ್ಟೋಬರ್ ತಿಂಗಳು 9ನೇ ತಾರೀಕಿಗೆ ಗುರು ವಕ್ರವಾಗ್ತಾ ಇದ್ದಾನೆ. ಹಾಗಾಗಿ ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ ಹೇಳುವಂಥದ್ದು ಮಿಥುನ ರಾಶಿಯವರಿಗೆ ಬಹಳ ಪರಿಣಾಮವನ್ನು ಕೊಡುತ್ತದೆ. ಯಾಕಂದರೆ ಇಷ್ಟು ದಿವಸ ನಿಮ್ಗೆ ಗುರುಬಲ ಇರಲಿಲ್ಲ, ನಿಮಗೆ ಗೊತ್ತಿದೆ. ಗುರುಬಲ ಇರಲಿಲ್ಲ. ಗುರು 9ನೇ ತಾರೀಕಿಂದ ವಕ್ರವಾಗ್ತಾ ಇದ್ದಾನೆ. ಹಾಗಾಗಿ ಹಿಂದಿನ ರಾಶಿಯ ಫಲವನ್ನು ನಾವು ಗಮನಿಸಬೇಕು. ಅಂದರೆ 11ನೇ ರಾಶಿಯ ಫಲವನ್ನು ನಾವು ಗಮನಿಸಬಹುದು. ವಕ್ರಿಣಸ್ತು ಮಹಾವೀರ್ಯಾಹ ಎಂಬುದಾಗೆಲ್ಲ ಕರೆದಿದ್ದಾರೆ ಶಾಸ್ತ್ರಕಾರರು. ಅರ್ಥ ಏನು? ವಕ್ರವಾದಂತಹ ಗ್ರಹಗಳು ಬಹಳ ಶುಭವನ್ನು ಉಂಟು ಮಾಡ್ತಾರೆ ಎಂಬಂಥದ್ದು ಕೂಡ ಹೇಳ್ತಾರೆ. ಅದರಲ್ಲಿ ಪಾಪಗ್ರಹಗಳಾದರೆ ಒಂದಷ್ಟು ಅಶುಭವಾಗುತ್ತೆ. ಗುರು ಶುಭಗ್ರಹ ಅಲ್ವಾ, ಹಾಗಾಗಿ ನಿಮ್ಮ ಶುಭವನ್ನು ಉಂಟು ಮಾಡಬಹುದು. ನೋಡೋಣ ಗ್ರಹಸ್ಥಿತಿ ಹೇಗಿದೆ. ರಾಶಿಯಲ್ಲಿ ಕುಜ ಅಂದರೆ 11ನೇ ಮನೆ ಅಧಿಪತಿ ಕುಜ ರಾಶಿಯಲ್ಲಿ, ಚತುರ್ಥ ರಾಶಿಯ ಕೇತು, ಪಂಚಮ ರಾಶಿಯ ರವಿ ಬುಧರು, ಷಷ್ಠ ರಾಶಿಯ ಶುಕ್ರ. ನೋಡಿ, ಇನ್ನು ಈ ಗುರು ಏಕಾದಶದ ಫಲಗಳನ್ನು ಕೊಡ್ತಾನೆ. ಭಾಗ್ಯದಲ್ಲಿ ಶನಿಯನೋ ಭಾಗ್ಯದಲ್ಲಿ ಕೂತಿದ್ದಾನೆ ನಿಮಗೆ. ಹಾಗಾಗಿ ಈ ಶನಿ ಗುರು ಎಲ್ಲ ಏನು ಮಾಡಬಹುದು ನಿಮಗೆ ಎಂಬುದನ್ನು ಗಮನಿಸೋಣ. ನೋಡಿ, ವಿಶೇಷವಾಗಿ ನಮಗೆ ನವರಾತ್ರಿ ಶುರುವಾಗುತ್ತೆ. 1-2ನೇ ತಾರೀಕು, 2ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಹಾಗಾಗಿ ಮಹಾಲಯ ಅಮಾವಾಸ್ಯೆ ಇದೆ. ವಿಶೇಷವಾಗಿ ಪಿತೃದೇವತೆಗಳನ್ನು ಆರಾಧನೆ ಮಾಡುವಂಥದ್ದು. ಅನಂತರ 3ನೇ ತಾರೀಕಿಂದ ನವರಾತ್ರಿ. ನಿಮಗೆ ಗೊತ್ತಿದೆ, ನವರಾತ್ರಿಯಲ್ಲಿ ದೇವಿಯನ್ನು ಆರಾಧನೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು. ಎಷ್ಟೆಷ್ಟು ಬೇಗನೆ ದಿವಸ ಮುಗಿದೋಗಿಬಿಡ್ತದೆ. ಒಂದೊಂದು ತಿಂಗಳು ಮಾಸ ಭವಿಷ್ಯ ಹಾಕ್ತಾ ಇರ್ತೇವೆ, ಮತ್ತೊಂದು ಬರ್ತಾ ಇರ್ತದೆ ಅಲ್ವಾ. ಹಾಗಾಗಿ ಬೇಗನೆ ದಿವಸ ಹೇಳುವಂಥದ್ದು ಕಳೆದು ಹೋಗುತ್ತೆ, ನಮಗೆ ಗೊತ್ತೇ ಆಗೋದಿಲ್ಲ. 3ನೇ ತಾರೀಕಿಗೆ ನವರಾತ್ರಿ ಇದೆ. ಹಾಗೆ ಇನ್ನು 9ನೇ ತಾರೀಕಿಗೆ ಸರಸ್ವತಿ ಪೂಜೆ ಮಾಡುವಂಥದ್ದು, 10ನೇ ತಾರೀಕಿಗೆ ಕಾಳರಾತ್ರಿ, ಹಾಗೆ 11ನೇ ತಾರೀಕಿಗೆ ದುರ್ಗಾಷ್ಟಮಿ ಇದೆ, 12ನೇ ತಾರೀಕಿಗೆ ವಿಜಯದಶಮಿ ಇದೆ. ಹಾಗೆ ಇನ್ನು 14ನೇ ತಾರೀಕಿಗೆ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾದಂಥ ಪೂಜೆ ಎಲ್ಲ ಇದೆ. 20ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 24ಕ್ಕೆ ಹಾಸನಾಂಬ ದರ್ಶನ ಇದೆ, 30ನೇ ತಾರೀಕಿಗೆ ನೀರು ತುಂಬುವ ಹಬ್ಬ. ಅಂದರೆ ಮುಂದಿನ ತಿಂಗಳು ನಿಮಗೆ ನವೆಂಬರಲ್ಲಿ ಎಲ್ಲ ದೀಪಾವಳಿ ಅಮಾವಾಸ್ಯೆ ಎಲ್ಲ ಬರುತ್ತದೆ. ಒಟ್ಟಿನಲ್ಲಿ ಹಬ್ಬ ಹರಿದಿನಗಳಿದೆ. ಏನಪ್ಪ ಮಿಥುನ ರಾಶಿಯವರಿಗೆ ಅಂತಂದರೆ ಏನೋ ಒಂದು ಸ್ವಲ್ಪ ಬದಲಾವಣೆ ಕಾಣ್ತೀರಿ ಮಿಥುನ ರಾಶಿಯವರು. ಯಾಕೆಂದರೆ ಇಷ್ಟು ದಿವಸ ಸ್ವಲ್ಪ ಗುರುಬಲ ಇರಲಿಲ್ಲ ನಿಮಗೆ. ಕೆಲಸ ಕಾರ್ಯದಲ್ಲಿ ಮುಂದೆ ಹೋಗ್ತಾ ಇದ್ರಿ, ಆದರೆ ಎಲ್ಲೋ ಒಂದು ಸ್ವಲ್ಪ ಕಿರಿಕಿರಿ, ಚಿಂತೆ, ತೊಂದರೆಗಳು. ನೋಡಿ, 1ನೇದಾಗಿ ವಿವಾಹ ವಿಷಯದಲ್ಲಿ ವೃದ್ಧಿಯಾಗಬಹುದು. ವಿವಾಹ ಮಾಡಿಕೊಳ್ಬೇಕು ಅಂತಂದರೆ ಗುರುಬಲ ಇರಲಿಲ್ಲ. ಗುರುವಿನ ವಿಷಯದಲ್ಲಿ ಸ್ವಲ್ಪ ಚಿಂತೆ ಇತ್ತು ನಿಮಗೆ. ಮುಂದೆಲ್ಲ ಹೋಗ್ತಾ ಇದ್ರಿ, ಹಿಂದೆ ನಿಂತ್ಕೊಳ್ತಾ ಇದ್ದು. ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ಒಳ್ಳೆಯದು ಮಾಡ್ತದೆ. ಹಾಗಾಗಿ ವಿವಾಹದಲ್ಲಿ ಬದಲಾವಣೆ ಒಳ್ಳೆಯ ಥರದ್ದು ಹೇಳಬಹುದು. 2ನೇದಾಗಿ ಬಹಳ ಮುಖ್ಯವಾಗಿ ಗುರುವಿಂದ ಚಿಂತನೆ ಮಾಡ್ತಾ ಹೋದರೆ ಯಾವುದೋ ಒಂದು ಕೆಲಸ ಹುಡುಕ್ತಾ ಇದ್ದರೆ ಅಥವಾ ಪ್ರಮೋಷನ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ ಈ ತಿಂಗಳು ಸ್ವಲ್ಪ ಪ್ರಮೋಷನು, ಕೆಲಸಕ್ಕೆ ಸ್ವಲ್ಪ ವೃದ್ಧಿ ಆಗಬಹುದು. ಮತ್ತು ನಿರುದ್ಯೋಗಿಗಳು, ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಕೆಲಸ ಇರ್ತದೆ ಆದರೂ ಉದ್ಯೋಗದಲ್ಲಿ ಸಮಾಧಾನ ಇಲ್ಲ, ಅಥವಾ ಉದ್ಯೋಗ ಕಳೆದು ಹೋಗಿದೆ, ಏನು ಮಾಡಬೇಕಪ್ಪ ನಾನು ಒಂದು ಚಿಂತೆ ಮಾಡ್ತಾ ಇದ್ರು. ಉದ್ಯೋಗಕ್ಕೂ ದಾರಿ ಕೊಡಬಹುದು ಗುರು, ಅದು ಕೂಡ ಒಳ್ಳೆಯದಾದಂಥದ್ದು. ಮತ್ತು ಮನೆ ಕಟ್ಟಿದ್ದಿದ್ರೆ ಇನ್ನೇನೋ ಕೆಲಸ ಮುಗಿಸ್ಕೊಂಡು ಗೃಹ ಪ್ರವೇಶ ಮಾಡಬೇಕು ಅಂತಂದರೆ ಅದಕ್ಕೂ ಒಂದು ಡೇಟ್ ಇಟ್ಟು ಒಂದು ಒಳ್ಳೆಯ ಥರದಲ್ಲಿ ಪ್ರಯತ್ನಗಳನ್ನು ಕೂಡ ಮಾಡಬಹುದು. ಅದು ಒಳ್ಳೆಯದಾದಂಥದ್ದು. ಅಂದರೆ ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಿಮಗೆ ಜೀವನದಲ್ಲಿ 1,00,000 ಜನ ನೋಡ್ತಾ ಇದ್ದರೆ ಒಂದು 20,000-30,000 ಜನಕ್ಕೆ ಇದು ಅನುಕೂಲಕರವಾದಂಥ ವಾತಾವರಣಗಳನ್ನು ಆಗ್ತದೆ ಹೇಳೋದನ್ನು ನಾನು ಕಂಡುಕೊಂಡಿದ್ದೇನೆ. ಹಾಗಾಗಿ ಆಗುವಂತಹ ಪ್ರಯತ್ನಗಳಾಗಲಿ ಅಂತ ಬಹಳ ಜನ ಕಾಮೆಂಟು ಕೂಡ ಮಾಡ್ತಾ ಇದ್ದೀರಿ, ಏನೂ ಆಗ್ತಾ ಇಲ್ಲ ಅಂಥೇಳಿ. ನಿಮ್ಮ ಜಾತಕ ನಮಗೆ ಸಂಪೂರ್ಣವಾಗಿ ಗೊತ್ತಿರುವುದಿಲ್ಲ. ಹಾಗಾಗಿ ಗೋಚಾರದಲ್ಲಿ ಏನೇನಿದೆಯೋ ಅದನ್ನು ಹೇಳುವಂಥ ಪ್ರಯತ್ನ ನಾವು ಮಾಡಬಹುದು. ಅನಂತರದಲ್ಲಿ 5ನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಶಾರೀರಿಕವಾದಂಥ ಅನಾರೋಗ್ಯ ತೊಂದರೆಗಳು ಏನಿದೆಯಲ್ವಾ. ನೋಡಿ, ಇಷ್ಟು ದಿವಸ ಏನಾಗ್ತಾ ಇತ್ತು, ಏನೋ ಒಂದು ಸ್ವಲ್ಪ ಚಿಂತೆ, ಏನೋ ಒಂದು ಒದ್ದಾಟ ಇದ್ದರೂ ಸಮಾಧಾನ ಇಲ್ಲ. ಎಲ್ಲ ಚೆನ್ನಾಗಿದ್ರೂ ಕೂಡ ಸಮಾಧಾನ ಇಲ್ಲ ಹೇಳುವಂಥದ್ದಿತ್ತಲ್ವ. ಆ ಸಮಾಧಾನ ಇಲ್ಲ ಹೇಳುವಂಥ ಸ್ವಲ್ಪ ದೂರಾಗಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಬರುವಂಥ ಸಾಧ್ಯತೆಗಳು ಕೂಡ ಆಗುತ್ತೆ. ಇದು ಗುರು ನಿಮಗೆ ಉತ್ತಮವಾದಂಥ ಫಲ ಕೊಡ್ತಾನೆ. ಮತ್ತು ಭೋಗ ವಸ್ತುಗಳು ಅಂಥೇಳಿ ಕರಿತೇವೆ ನಾವು. ಯಾಕಂದರೆ ಶುಕ್ರನ
ಒಂದು ದೃಷ್ಟಿಯೂ ಕೂಡ ಆದದ್ರಿಂದ ಭೋಗ ವಸ್ತುಗಳು ಏನೇನು, ಒಂದನೇದಾಗಿ ಏನೋ ಒಂದು ವಾಹನ ತೆಗೆದುಕೊಳ್ಬೇಕು, ಝಾಮ್ ಝೂಮಾಗಿ ನಾವು ಓಡಾಡಬೇಕಪ್ಪ ಅಂತೇಳಿ ಮನಸ್ಸಿಗೆ ಅನಿಸುತ್ತೆ. ಅಥವಾ ಯಾವುದೋ ಒಂದು ಚೆನ್ನಾಗಿ ನಾವು ಊಟ ತಿಂಡಿ ಮಾಡಬೇಕು ಅನಿಸುತ್ತೆ, ಅಥವಾ ಸುಂದರವಾದಂಥ ವಸ್ತ್ರ ಹಾಕ್ಕೊಳ್ಬೇಕು ಅನಿಸುತ್ತೆ. ಇದೆಲ್ಲ ಭೋಗ ಅಂತ ನಾವು ಉಪಯೋಗಿಸುವಂತಹದ್ದು ಹೇಳುವಂಥ ಅರ್ಥ. ಹಾಗಾಗಿ ಅಂತಹ ಭೋಗ ವಸ್ತುಗಳು ನಮಗೆ ಜಗತ್ತಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಹೆಚ್ಚಿನದಾಗಿ ಸಿಗುತ್ತದೆ ಅಂತೇಳಿ ಹೇಳಬಹುದು. ಎಷ್ಟೋ ಜನಕ್ಕೆ ಬಹಳ ಮುಖ್ಯವಾದಂಥ ಆಸೆ ಇರ್ತದೆ. ಆಸೆ ಕೊನೆಗೆ ಯಾರಿಗೂ ಆಗೋದಿಲ್ಲ ಬಿಡಿ. ಯಾಕಂದರೆ ಆಸೆ ಹೇಳುವಂಥದ್ದು ಹೇಗೆ ಅಂತಂದರೆ ಬೆಟ್ಟದ ಹಾಗೆ, ಸಮುದ್ರದ ಹಾಗೆ ಆಸೆ ಇರುತ್ತಂತೆ. ಆದರೆ ಸಣ್ಣ ಪುಟ್ಟ ಆಸೆಗಳನ್ನು ಈ ತಿಂಗಳಲ್ಲಿ ನೆರವೇರಿಸಿಕೊಳ್ಳುವಂತಹ ಪ್ರಯತ್ನವನ್ನು ದೇವರು ಮಾಡ್ತಾನೆ. ನಿಮಗೆ ಅದು ನೆರವೇರಬಹುದು ಅಂತೇಳಿ ಹೇಳ್ತೇನೆ. ಮತ್ತು ಜೀವನದಲ್ಲಿ ಕಾಳಜಿ ಯಾರ ಬಗ್ಗೆ ನೀವು ವಹಿಸಿದಿರೋ ಅಂಥವರು ನಿಮಗೆ ಈ ತಿಂಗಳಲ್ಲಿ ಬಹಳ ಒಳ್ಳೆಯದನ್ನು ಮಾಡ್ತಾರೆ. ಎಷ್ಟೋ ಸಲ ನಮ್ಮ ಜೀವನಕ್ಕೆ ಇನ್ನೊಬ್ಬರು ಕಾಳಜಿ ವಹಿಸ್ತಾರೆ. ಅವರು ಹೇಗಿದ್ದಾರಪ್ಪ, ಏನು ಮಾಡ್ತಾ ಇದ್ದಾರಪ್ಪ, ಚೆನ್ನಾಗಿದ್ದಾರಾ, ಹೀಗೆಲ್ಲ ನಿಮಗೆ ಅನಿಸ್ತಾ ಇರ್ತದೆ, ನಿಮ್ಮವ್ರಿಗೆ ಅನಿಸ್ತಾ ಇರ್ತದೆ ಅಂತ ನಿಮ್ಮವರು ಹೆಲ್ಪ್ ಮಾಡಬಹುದು. ಮತ್ತು ಸ್ವಲ್ಪ ಸಮುದ್ರಯಾನ ಮಾಡುವಂಥ ಒಂದು ತಿಂಗಳು ಈ ತಿಂಗಳಲ್ಲಿ ನೋಡಿ. ಸಮುದ್ರಯಾನ ಹೊರದೇಶಕ್ಕೆ ಹೋಗಬೇಕು, ಪ್ರಯತ್ನ ಮಾಡಬೇಕು ಅಂದರೆ ಅವಕಾಶಗಳು ಕೂಡ ನಿಮಗೆ ಸಿಗಬಹುದು. ಇನ್ನು ಬಹಳ ಮುಖ್ಯವಾಗಿ ನಾನು ಶುಭವನ್ನೇ ಉಂಟು ಮಾಡ್ತೇನೆ, ಶುಭವಾದಂಥ ಕೆಲಸವನ್ನೇ ಮಾಡ್ತೇನೆ ಅಂಥೇಳಿ ಈ ತಿಂಗಳು ನೀವು ತೀರ್ಮಾನ ಮಾಡಬೇಕು. ಶುಭ ಅಂತಂದರೆ ಇದು ಆಗತ್ತೆ, ಸಿಗತ್ತೆ, ಅನುಕೂಲ ಆಗತ್ತೆ ಹೇಳೋದನ್ನೇ ನಾವು ಮನಸ್ಸಿಗೆ ತುಂಬಿಕೊಳ್ತಾ ಇರಬೇಕು. ಅದು ಒಳ್ಳೆಯ ರೀತಿಯಾದಂಥದ್ದಾಗುತ್ತೆ. ಮತ್ತು ಬಹಳ ಮುಖ್ಯವಾದಂಥ ಒಂದು ತೀರ್ಮಾನಗಳನ್ನು ಈ ತಿಂಗಳಲ್ಲಿ ತೆಗೆದುಕೊಳ್ತೀನಿ ನೀವು. ಯಾವುದೋ ಒಂದು ಉತ್ತಮವಾದಂಥ ವ್ಯಕ್ತಿಯು ಕೂಡ ನಿಮಗೆ ಪರಿಚಯ ಆಗ್ತಾನೆ, ಅಥವಾ ಪರಿಚಯ ಇರುವಂಥ ವ್ಯಕ್ತಿಯೇ ನಿಮಗೆ ಹೆಲ್ಪನ್ನು ಕೂಡ ಮಾಡಬಹುದು. ಇದು ಈ ತಿಂಗಳಲ್ಲಿ ನಿಮಗೆ ಆಗಬಹುದು. ಮತ್ತು ಇತ್ತೀಚಿನ ದಿವಸದಲ್ಲಿ ಕೆಲವೊಂದು ಸಲ ನಾವು ಯೋಚನೆ ಮಾಡ್ತಾ ಹೋದರೆ ಈ ರಾಶಿಯವರಿಗೆ ಹಣಕಾಸು ಬರ್ತಾ ಇದ್ದ ಹಾಗೆ ಆಗ್ತದೆ, ಆದರೂ ಒಂದು ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಆದರೆ ಈ ತಿಂಗಳಲ್ಲಿ ಯಾವುದೋ ಒಂದು ಸ್ವಲ್ಪ ದೊಡ್ಡದಾದಂತಹ ಮೊತ್ತದ ಹಣವೂ ಕೂಡ ನಿಮಗೆ ಬರುತ್ತೆ. ಅದರಿಂದ ಸಮಾಧಾನಗಳು ಕೂಡ ಸಿಗುತ್ತೆ. ಮತ್ತು ಪ್ರಯತ್ನಕ್ಕೆ ಎಷ್ಟೋ ಜನಕ್ಕೆ ಫಲ ಆಗ್ತಾ ಇಲ್ಲ. ಈ ಮಿಥುನ ರಾಶಿಯವರಿಗೆ ಕೆಲಸ ಕಳ್ಕೊಂಡವ್ರಿಗೆ ಕೆಲಸ ಸಿಗ್ತಾ ಇಲ್ಲ, ಹೀಗೆಲ್ಲ ನೋಡ್ತಾ ಇದ್ದೇನೆ. ಹಾಗಾಗಿ ಆ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ, ಆ ಪ್ರಯತ್ನ ಬಿಡಬೇಡಿ. ಆ ಪ್ರಯತ್ನಕ್ಕೆ ಉತ್ತಮವಾದಂಥ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಅದು ಒಳ್ಳೆಯ ಫಲ ಅಂಥೇಳಿ ಹೇಳ್ತೇನೆ. ಅನಂತರ ಬಹಳ ಮುಖ್ಯವಾಗಿ ನೋಡಿ, ನೀವು ಬಹಳ ಮುಖ್ಯವಾಗಿ ಅನಾವಶ್ಯಕವಾಗಿ ಖರ್ಚು ಮಾಡ್ತಾ ಇದ್ದೀರಿ ನೀವು. ಯಾಕಂದರೆ ಖರ್ಚು ಏನಕ್ಕೆ ಮಾಡ್ತಾ ಇದ್ದೀರಿ ಅಂತಂದರೆ ಯಾವ್ಯಾವುದಕ್ಕೋ ಏನೇನಕ್ಕೋ ಖರ್ಚು ಮಾಡ್ತಾ ಇದ್ದೀರಿ, ಅದು ಸರಿಯಾದದ್ದಲ್ಲ. ಹಾಗಾಗಿ ನೀವು ಒಂದು ಪಟ್ಟಿ ಮಾಡ್ಕೊಳ್ಬೇಕು. ತಿಂಗಳ ಕೊನೆಗೆ ಒಂದು ಲೆಕ್ಕಾಚಾರ ಮಾಡಬೇಕು, ಎಷ್ಟು ಖರ್ಚಾಯ್ತಪ್ಪ. ಯಾಕಂದರೆ ರಾಜ್ಯದ ಬಜೆಟು, ಕೇಂದ್ರದ ಬಜೆಟ್ ಎಲ್ಲ ಇರುತ್ತೆ. ನಮ್ಮ ಜೀವನದ ಬಜೆಟೇ ನಮಗಿರೋದಿಲ್ಲ. ಬಂತು ಹೋಯಿತು ಅಂತ ಆಗ್ತಾ ಇರುತ್ತೆ. ಹಾಗಲ್ಲ, ಒಂದು ಬಜೆಟನ್ನು ಮಾಡಿಕೊಳ್ಬೇಕು. ಅದಕ್ಕೆ ಹಿರಿಯರು ಒಂದು ಮಾತು ನನಗೆ ಹೇಳ್ತಾ ಇದ್ರು, ಸಮುದ್ರದ ನೀರಾದರೂ ಕೂಡ ನಾವು ತೆಗೆದುಕೊಂಡ್ಬರುವಾಗ ನಮ್ಮ ಪಾತ್ರೆ ಎಷ್ಟಿದೆ ಅಷ್ಟೇ ನೀರು ಬರುತ್ತೆ ಅಂಥೇಳಿ. ಹಾಗಾಗಿ ನಾವು ಅವಶ್ಯಕವಾದಂತಹ ಖರ್ಚನ್ನು ಅಷ್ಟೇ ಮಾಡಬೇಕು, ಅನಾವಶ್ಯಕವಾದಂಥ ಖರ್ಚನ್ನು ಮಾಡಲಿಕ್ಕೆ ಹೋಗಬಾರದು. ಎಷ್ಟು ಬೇಕೋ ಅಷ್ಟೇ, ನಮಗೆ ಯಾವ ಅವಶ್ಯಕತೆ ಇದೆಯೋ ಅದನ್ನೇ ಮಾಡ್ತಾ ಹೋಗಬೇಕು. ಎಲ್ಲ ಸಲನೂ ಕೂಡ ನಮಗೆ ಹಣ ನಾವು ಹೇಳಿದಾಗ ಬರುವುದಿಲ್ಲ. ಆದರೆ ಈ ತಿಂಗಳ ನಿಮಗೆ ಹಣಕಾಸೇನೋ ಅನುಕೂಲ ಆಗುತ್ತೆ. ಮತ್ತು ನಿಮ್ಮನ್ನು ಬಹಳ ಜನ ಪ್ರೀತಿ ಮಾಡ್ತಾ ಇದ್ದಾರೆ, ಇದನ್ನು ಗಮನಿಸಿ. ಹಾಗಾಗಿ ಆ ಪ್ರೀತಿಯನ್ನು ಇನ್ನೊಬ್ಬರಿಗೂ ಕೊಡುವಂತಹ ಒಂದು ಪ್ರಯತ್ನ ಮಾಡಿ. ಎಷ್ಟೋ ಸಲ ಏನಾಗುತ್ತೆ, ಒನ್ವೇ ಲವ್ ಆಗಿಬಿಡುತ್ತೆ, ಒನ್ವೇ ಪ್ರೀತಿ ಆಗುತ್ತೆ. ಎಲ್ಲ ಥರದಲ್ಲೂ ಇರಬಹುದು. ಅದು ಕೇವಲ ಮದುವೆಗೋಸ್ಕರ ಪ್ರೀತಿ ಅಂತಲ್ಲ, ನಿಮ್ಮ ಒಬ್ಬರ ಪ್ರೀತಿಸ್ತಾ ಇರುವಂಥ ವ್ಯಕ್ತಿಯು ಕೂಡ ಇರಬಹುದು. ಅವರನ್ನು ಕೂಡ ಗೌರವಿಸಿ, ಪ್ರೀತಿಸಿ ಅಂತೇಳಿ ಹೇಳ್ತೇನೆ. ಹಾಗೆ ಬಹಳ ಮುಖ್ಯವಾಗಿ ಅಲ್ಪ ಸಣ್ಣ ಸಣ್ಣ ಪುಟ್ಟ ಕೆಲಸಕ್ಕೆ ನೀವು ಬಹಳ ದೊಡ್ಡದಾಗಿ ಈ ಸಲ ಮಾಡ್ತಾ ಇರುವಂಥ ಪ್ರಯತ್ನ ಆಗುತ್ತೆ ಈ ತಿಂಗಳಲ್ಲಿ. ಸಣ್ಣ ಸಣ್ಣ ಕೆಲಸ, ಈ ಕೆಲಸ ಆಗಿಲ್ಲ ಅಂತೇಳಿ ತಲೆ ಕೆಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀರಿ, ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ಬಿಟ್ಟುಬಿಡಿ. ಸಣ್ಣ ಸಣ್ಣ ಕೆಲಸಗಳೇ ಕೆಲವೊಂದು ಸಲ ಆಗೋದಿಲ್ಲ. ಕೆಲವೊಂದು ಸಲ ಹೇಗೆ ಅಂತಂದರೆ ಅರ್ಜೆಂಟಲ್ಲಿ ಹೋಗಬೇಕು ಅಂತಂದರೆ ನಾವು ಆಟೋ ಮಾಡ್ಕೊಂಡು ಹೋಗಬೇಕಾಗುತ್ತೆ, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಿಥುನ ರಾಶಿಯವರು ಗಮನಿಸಬೇಕು. ಸಣ್ಣ ಸಣ್ಣ ಖರ್ಚು ಬಗ್ಗೆ, ಸಣ್ಣ ಸಣ್ಣ ಚಿಂತೆ ಬಗ್ಗೆ ಮಾಡ್ತಾ ಇದ್ರಿ. ಸಣ್ಣದನ್ನು ಯೋಚನೆ ಮಾಡ್ತಾ ದೊಡ್ಡದು ಯಾವುದೋ ಫಲ ಸಿಗೋದನ್ನು ಬಿಟ್ಟುಬಿಡ್ತೀರಿ ನೀವು, ಅದು ತಪ್ಪು ಹೋಗಿಬಿಡುತ್ತೆ. ಅದನ್ನು ಸರಿ ಮಾಡ್ಕೊಳ್ಳಿ. ಮತ್ತು ಎಲ್ಲೇ ಇದ್ದರೂ ಕೂಡ ಮನಸ್ಸನ್ನು ದೃಢವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಎಷ್ಟೋ ಸಲ ಮಿಥುನ ರಾಶಿಯವರು ನೋಡ್ತೇನೆ, ದ್ವಂದ್ವ ಸ್ವಭಾವದ ರಾಶಿ ಇದು. ಹಾಗಾಗಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹೋಗಲೋ ಬಿಡಲೋ ಅಂತ ಆಗುತ್ತೆ. ಅದನ್ನೆಲ್ಲ ಬಿಟ್ಟು ಒಂದು ತೀರ್ಮಾನ ತೆಗೆದುಕೊಂಡು ಮುಂದೆ ನುಗ್ಗುವಂಥ ಪ್ರಯತ್ನವನ್ನು ಮಾಡಿ. 5 ವಿಷಯಕ್ಕೆ ಜಾಗ್ರತೆ ಅಂತ ಹೇಳ್ತೇನೆ. ನಿಮ್ಮ ಆರೋಗ್ಯ, ಮತ್ತು ನಿಮ್ಮ ಮಾತುಕತೆ, ನಿಮ್ಮ ಖರ್ಚು, ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲೇ ಹೋಗಬೇಕು ಹೇಳೋದನ್ನು ಗೋಲನ್ನು ಸರಿಯಾಗಿ ಮಾಡಿಕೊಳ್ಳಿ. ನೀವು ಏನು ಮಾಡಬೇಕು ಹೇಳುವಂಥದ್ದನ್ನು ಸರಿಯಾಗಿ ಮಾಡಿಕೊಳ್ಳಿ. ಇಲ್ಲಾಂದರೆ ನಿಮಗೆ ಅಜಾಗ್ರತೆಯಿಂದ ತಪ್ಪಿ ಬಿದ್ದುಬಿಡ್ತೀರಿ ನೀವು. ಎಲ್ಲದಲ್ಲಿ, ವ್ಯವಹಾರದಲ್ಲಿರಬಹುದು, ಜೀವನದಲ್ಲಿರಬಹುದು. ಹಾಗೆ 5ನೇದಾಗಿ ಬಹಳ ಮುಖ್ಯವಾಗಿ ಹಿರಿಯ ವಿಷಯದಲ್ಲಿ, ಹಿರಿಯರು ತಂದೆ ತಾಯಿ, ಚಿಕ್ಕಮ್ಮ ಇರಬಹುದು, ದೊಡ್ಡವರು ಇರಬಹುದು, ಅಂಥವ್ರ ವಿಷಯದಲ್ಲಿ ನಾವು ಯಾವಾಗ ಹೇಗೆ ನಡ್ಕೊಳ್ಬೇಕು ಹೇಳುವಂಥ ಪ್ರಯತ್ನವನ್ನು ಜಾಸ್ತಿ ನೀವು ಪ್ರಯತ್ನ ಮಾಡಬೇಕು. ನೀವು ಇದಿಷ್ಟು ನೀವು ಮಾಡಿಕೊಂಡ್ರೆ ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳೆಲ್ಲ ಇದೆ ಅಂತ ತೀರಾ ಚಿಂತೆ ಮಾಡ್ಕೊಳ್ಳುವಂಥದ್ದು ಬೇಡ. ಯಾಕಂದರೆ ಗುರು ವಕ್ರವಾಗಿದ್ದಾನೆ. ಹಾಗಾಗಿ ಅವನು ನಿಮಗೆ ಬಹಳ ಬಲಗಳನ್ನು, ಅನುಗ್ರಹಗಳನ್ನು ಕೂಡ ಗುರು ನಿಮಗೆ ಮಾಡ್ತಾನೆ. ಹಾಗೆ ಗುರುವಿನ ಆಶೀರ್ವಾದ, ಅನುಗ್ರಹ ಹೇಳುವಂಥದ್ದು ಈ ತಿಂಗಳಲ್ಲಿ ನಿಮಗೆ ಕ್ಷೀರಕ್ಷಯ ಅಂತೇಳಿ ಹೇಳಬಹುದು. ಇನ್ನು ನೋಡಿ, ನಕ್ಷತ್ರ ಪರಿಹಾರಗಳಿಗೆ ಏನು ಮಾಡಬೇಕಪ್ಪ ಅಂತಂದರೆ, ಮೃಗಶಿರಾ ನಕ್ಷತ್ರ 3, 4ನೇ ಪಾದ, ನೀವು 9ನೇ ತಾರೀಕಿಗೆ ಷಷ್ಠಿ ಇದೆ. ಆ ದಿವಸ ಸುಬ್ರಹ್ಮಣ್ಯ ದೇವರನ್ನು ಆರಾಧನೆ ಮಾಡಿ. ಅಥವಾ ಷಷ್ಠಂ ಕಾತ್ಯಾಯಿನಿ ತಿಚ, ಕಾತ್ಯಾಯಿನಿ ಹೇಳುವಂತಹ
ಒಂದು ದೇವಿನ ಪ್ರಾರ್ಥನೆ ಮಾಡಿ ಅಥವಾ ಕಾತ್ಯಾಯಿನಿ ಮಂತ್ರ ಅಂತಿದ್ದು ಅದನ್ನು ಪಠನೆ ಮಾಡಿ ಆ ದೇವಿನ ಭಕ್ತಿನ ಮೃಗಶಿರಾ ನಕ್ಷತ್ರದವರು 3-4ನೇ ಪಾದದವರು ಮಾಡಿ ಶುಭವಾಗ್ತದೆ. ಮೃಗಶಿರಾ ನಕ್ಷತ್ರ ಇನ್ನೊಂದು ಏನಪ್ಪ ಕಿವಿ ಮಾತು ಅಂತಂದರೆ, ನೀವು ಜೀವನದಲ್ಲಿ ಎಲ್ಲ ಸಾಧನೆ ಮಾಡ್ತಾ ಇದ್ದೀರಿ, ಆದರೆ ನೀವು ಆಗೋಯ್ತು ಅಂತ ಯೋಚನೆ ಮಾಡೋದು ಬೇಡ. ಯಾಕಂದರೆ ನನಗೆ ವಯಸ್ಸಾಗೋಯ್ತು, ನನ್ನ ಕೈಲಿ ಆಗೋದೇ ಇಲ್ಲ, ಅಥವಾ ನನಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗತ್ತಾ, ಈ ಥರ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಿಡಿ. ಮೃಗಶಿರಾ ನಕ್ಷತ್ರದ್ದು ಬಹಳ ಜನರನ್ನು ಗಮನಿಸ್ತೇನೆ ನಾನು. ಅಥವಾ ನನ್ನ ಕೆಲಸ ಆಗೋಯ್ತಪ್ಪ, ಇಷ್ಟು ನಾ ಸಾಧನೆ ಮಾಡಿಬಿಟ್ಟಿದ್ದೇನೆ ಹೇಳಿ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಬಹಳ ದೊಡ್ಡದಾದಂಥ ವ್ಯಕ್ತಿಗಳನ್ನು ನಾವು ಗಮನಿಸಿದ್ರೆ ಅವರು ಎಷ್ಟು ಸಾಧನೆ ಮಾಡಿದ್ರು, ಏನೂ ಹಾಗೇ ಇಲ್ಲ ನನ್ನ ಕೈಲಿ ಅಂತೇಳಿ ಹೇಳ್ತಾರೆ. ಇಷ್ಟೆಲ್ಲ ನೀವು ಸಾಧನೆ ಮಾಡಿದಿರಿ ಅಂದರೆ, ಇಲ್ಲಪ್ಪ ನನ್ನ ಸಾಧನೆ ಶೂನ್ಯ ಅಂತೇಳಿ ಹೇಳ್ತಾರೆ. ಅದನ್ನು ನೀವು ಜಾಸ್ತಿ ಗಮನಿಸುವಂಥ ಪ್ರಯತ್ನ ಮಾಡಿ. ನೀವು ಕೂಡ ಹಾಗೆ ರೂಢಿಯನ್ನು ಗಮನಿಸಿ. ಇನ್ನು ಆರ್ದ್ರಾ ನಕ್ಷತ್ರ 1, 2, 3, 4ನೇ ಪಾದ. ಆರ್ದ್ರಾ ನಕ್ಷತ್ರದವರು 3ನೇ ತಾರೀಕಿಂದ ನೋಡಿ 12ನೇ ತಾರೀಕಿನವರೆಗೆ ಪ್ರತಿನಿತ್ಯವೂ ಕೂಡ ಎಲ್ಲಿ ಉಮಾಮಹೇಶ್ವರ ದೇವರು ಇರುತ್ತೋ, ಎಲ್ಲಿ ಈಶ್ವರ ಮತ್ತು ಪಾರ್ವತಿ 2 ದೇವರು ಇರಬೇಕು, ಅಂತಹ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು, ನಮಸ್ಕಾರ ಮಾಡೋದು ಮಾಡಿ ಆ ಉಮಾಮಹೇಶ್ವರ ದೇವರು ನಿಮಗೆ ರಕ್ಷಣೆ ಮಾಡ್ತಾನೆ, ಬಹಳ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡ್ತಾನೆ. ಇನ್ನು ಪುನರ್ವಸು ನಕ್ಷತ್ರ 1, 2, 3, 4 3ನೇ ಪಾದ. ಪುನರ್ವಸು ನಕ್ಷತ್ರದವರು ಏನಿಲ್ಲ, ನೀವು ಸಂಧ್ಯಾಕಾಲದಲ್ಲಿ ನೀವು ದೀಪ ಹಚ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು. ಯಾಕಂದರೆ ಸಂಧ್ಯಾಕಾಲ ಆಳುವಂಥದ್ದು ಪುನರ್ವಸು ನಕ್ಷತ್ರದವ್ರಿಗೆ ಬಹಳ ಒಳ್ಳೆಯದಾಗತ್ತೆ. ಅಥವಾ ನಮ್ಮ ಇದೇ ಯೂಟ್ಯೂಬ್ ಚಾನಲಲ್ಲಿ ದುರ್ಗಾ ಕವಚ ಸ್ತೋತ್ರ, ಕೀಲಕ ಸ್ತೋತ್ರ, ಅರ್ಗಲಾ ಸ್ತೋತ್ರ ಅಂತೆಲ್ಲ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಶ್ರವಣ ಮಾಡಿ ಅಥವಾ ಓದಲಿಕ್ಕೆ ಬಂದರೆ ಓದಿ ಅಥವಾ ಕೇಳಿ. ಮಂತ್ರಗಳನ್ನೆಲ್ಲ ಕೇಳಿದ್ರು ಕೂಡ ಶ್ರುತಂ ಹರತಿ ಪಾಪಾನಿ ತಥಾರೋಗ್ಯಂ ಪ್ರಯಚ್ಛತಿ ಅಂತ ಈ ಮಂತ್ರಗಳನ್ನು ಕೇಳಿದ್ರೂ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ಆ ಕೇಳುವಂತಹ ಪ್ರಯತ್ನವನ್ನು ಮಾಡಿ ಇದಿಷ್ಟು ನೀವು ಮಾಡ್ತಾ ಬನ್ನಿ. ಯಾಕಂದರೆ ಗುರು ನಿಮ್ಮ ಕಡೆಗೆ ಏನೋ ಒಂದು ಅನುಗ್ರಹ ಮಾಡಲಿಕ್ಕೆ ವಕ್ರವಾಗಿ ಬರ್ತಾ ಇದ್ದಾನೆ. ಶುಭವಾಗಲಿ, ಮಂಗಲವಾಗಲಿ. ಹಾಗಾಗಿ 9ನೇ ತಾರೀಕು ಅನಂತರದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಗುರು ಕೊಡ್ತಾನೆ. ಆ ಗುರುವಿನ ಅನುಗ್ರಹ ಆಶೀರ್ವಾದವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ಹಾಗೆ ಯಾರು ಲೈಕ್ ಮಾಡಿಲ್ಲ ಅಂತವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೇನೆ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.